ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈಥಾಲಜಿ ಮೀಡ್ಸ್ ಮೀ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಾರ್ಖಂಡ್ನ ದಿಯೋಘರ್ನಲ್ಲಿರುವ ವೈದ್ಯನಾಥ ದೇವಾಲಯವು ಪ್ರಮುಖ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಪುರಾಣದ ಪ್ರಕಾರ ಲಂಕೇಶ ರಾವಣನು ಕೈಲಾಸದಿಂದ ಶಿವಲಿಂಗವನ್ನು ಲಂಕೆಗೆ ಕೊಂಡೊಯ್ಯುವಾಗ ದೇವತೆಗಳ ಸಂಚಿನಿಂದ ಅದನ್ನು ಅಲ್ಲಿ ಭೂಮಿಯ ಮೇಲೆ ಇರಿಸಿದನು. ನಂತರ ಅದನ್ನು ಸ್ಥಳಾಂತರಿಸಲು ಸಾಧ್ಯವಾಗಲಿಲ್ಲ. ಆ ಶಿವಲಿಂಗವೇ ವೈದ್ಯನಾಥನಾಗಿ ಇಲ್ಲಿ ನೆಲೆಸಿತು. ಈ ಜ್ಯೋತಿರ್ಲಿಂಗವನ್ನು ವೈದ್ಯನಾಥ್ ಮತ್ತು ಬೈದ್ಯನಾಥ್ ಎಂದು ಸಹ ಕರೆಯುತ್ತಾರೆ. ಬೈದ್ಯನಾಥ್ ದೇವಾಲಯದ ಹಿನ್ನೆಲೆ ಕತೆ ಪೌರಾಣಿಕ ಹಿನ್ನೆಲೆ. ರಾವಣನ ತಪಸ್ಸು. ಲಂಕೆಯ ರಾಜ ರಾವಣನು ಶಿವನನ್ನು ಪ್ರಸನ್ನಗೊಳಿಸಲು ಕೈಲಾಸದಲ್ಲಿ ಕಠಿಣ ತಪಸ್ಸು ಮಾಡಿದನು. ಭಗವಂತ ಶಿವನು ಲಂಕೆಗೆ ಬಂದು ನೆಲೆಸಬೇಕೆಂದು ಆತ ಕೇಳಿಕೊಂಡನು. ಶಿವಲಿಂಗದ ಉಡುಗೊರೆ. ಶಿವನು ಒಂದು ಲಿಂಗವನ್ನು ನೀಡಿದರು. ಇದನ್ನು ಎಲ್ಲಿಯೂ ಕೆಳಗೆ ಇಡದೆ ಲಂಕೆಗೆ ಕೊಂಡೊಯ್ಯುವಾಗ ಆದರೆ ದಾರಿಯಲ್ಲಿ ಎಲ್ಲಿಯೂ ಇರಿಸುತ್ತೀಯೋ ಅದೇ ಅಲ್ಲಿ ಸ್ಥಿರವಾಗುತ್ತದೆ ಎಂದು ಷರತ್ತು ವಿಧಿಸಿದರು. ದೇವತೆಗಳ ಸಂಚು. ರಾವಣನು ಶಿವಲಿಂಗವನ್ನು ಹೊತ್ತು ಲಂಕೆಗೆ ತೆರಳುತ್ತಿದ್ದಾಗ ದೇವತೆಗಳಿಗೆ ರಾವಣನು ಶಕ್ತಿಶಾಲಿಯಾಗುವುದು ಕಂಡು ಆತಂಕವಾಯಿತು. ಅವರು ವಿಷ್ಣುವಿನ ಸಹಾಯವನ್ನು ಕೋರಿದರು. ಮಹಾವಿಷ್ಣುವಿನ ಮಾಯೆ. ವಿಷ್ಣು ಬಾಲಕ ರೂಪದಲ್ಲಿ ಬಂದು ರಾವಣನಿಗೆ ಲಿಂಗವನ್ನು ಹೊರೆಯಾಗಿ ನೀಡಿದನು. ರಾವಣನು ಮೂತ್ರ ವಿಸರ್ಜನೆಗೆ ಹೋದಾಗ ಬಾಲಕನಾಗಿದ್ದ ವಿಷ್ಣು ಆ ಲಿಂಗವನ್ನು ದಿಯೋಘರ್ನಲ್ಲಿ ಎಂದರೆ ಈಗಿನ ಜಾರ್ಖಂಡ್ ಭೂಮಿಯಲ್ಲಿ ಇದನ್ನು ಇರಿಸಿದನು. ಶಿವಲಿಂಗದ ಸ್ಥಾಪನೆ. ರಾವಣನು ಬಂದು ನೋಡಿದಾಗ ಲಿಂಗವು ಭೂಮಿಗೆ ಅಂಟಿಕೊಂಡಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ನಿರಾಶೆಯಾದ ರಾವಣನು ಅಂತಿಮವಾಗಿ ಅದೇ ಸ್ಥಳದಲ್ಲಿ ಪೂಜಿಸಿ ಲಂಕೆಗೆ ಮರಳಿದನು. ಹೀಗೆ ಈ ಸ್ಥಳವು ಬೈದ್ಯನಾಥ ಜ್ಯೋತಿರ್ಲಿಂಗವಾಗಿ ಪ್ರಸಿದ್ಧವಾಯಿತು. ಪ್ರಮುಖ ಅಂಶಗಳು. ಈ ದೇವಾಲಯವನ್ನು ಕಾಮನ ಲಿಂಗ ಎಂದು ಕರೆಯುತ್ತಾರೆ, ಅಂದರೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಲಿಂಗ ಎಂದು ಕರೆದರು. ಪುರಾಣಗಳ ಪ್ರಕಾರ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದನ್ನು ಶಿವನ ಅತ್ಯಂತ ಪವಿತ್ರ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಬೈದ್ಯನಾಥ ಮಂದಿರದ ಯಾತ್ರೆಯು ಬಾಸುಕಿನಾಥ ಮಂದಿರದ ದರ್ಶನವಿಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗಿದೆ. ಇದನ್ನು 18ನೇ ಶತಮಾನದಲ್ಲಿ ಲೋಹರಾ ರಾಜವಂಶದ ಆಡಳಿತಗಾರ ರಾಜ ಬಿಜಯ್ ಸೇನ್ ನಿರ್ಮಿಸಿದನೆಂದು ನಂಬಲಾಗಿದೆ. ಈ ದೇವಾಲಯವು ಜಾರ್ಖಂಡ್ನ ಸಾಂಸ್ಕೃತಿಕ ರಾಜಧಾನಿ ದಿಯೋಘರ್ನಲ್ಲಿದೆ. ಜಾರ್ಖಂಡ್ನ ದಿಯೋಘರ್ನಲ್ಲಿರುವ ಬೈದ್ಯನಾಥ ಜ್ಯೋತಿರ್ಲಿಂಗ ಬಾಬಾಧಾಮ್ ದೇಶದ 12 ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ರಾವಣನು ಶಿವನನ್ನು ಒಲಿಸಿಕೊಂಡು ಶಿವಲಿಂಗವನ್ನು ಲಂಕೆಗೆ ಕೊಂಡೊಯ್ಯುವಾಗ ದೇವ್ಘರ್ನಲ್ಲಿ ಇಟ್ಟದ್ದು ಕತೆ ಇಲ್ಲಿ ಹಿನ್ನೆಲೆಯಾಗಿದೆ. ಇದು ಶೈವ ಭಕ್ತರಿಗೆ ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರವಾಗಿದೆ. ಬೈದ್ಯನಾಥ್ ದೇವಾಲಯದ ಮುಖ್ಯ ವಿವರಗಳು. ಸ್ಥಳ: ಜಾರ್ಖಂಡ್ ರಾಜ್ಯದ ಸಂತಾಲ ಪರಗಣ್ ವಿಭಾಗದ ದೇವ್ಘರ್ ಎಂದು ಸಹ ಕರೆಯುತ್ತಾರೆ. ಪ್ರಾಮುಖ್ಯತೆ: 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ದಿಯೋಘರ್ ಅನ್ನು ಜಾರ್ಖಂಡ್ನ ಸಾಂಸ್ಕೃತಿಕ ರಾಜಧಾನಿ ಎಂದು ಸಹ ಪರಿಗಣಿಸಲಾಗಿದೆ. ಲಂಕಾಧಿಪತಿ ರಾಜ ರಾವಣನು ಶಿವನನ್ನು ಪ್ರಸನ್ನಗೊಳಿಸಲು ಕಠಿಣ ತಪಸ್ಸು ಮಾಡಿ ಶಿವಲಿಂಗವನ್ನು ಲಂಕೆಗೆ ಕೊಂಡೊಯ್ಯಲು ವರ ಕೇಳುತ್ತಾನೆ. ಪರಮಶಿವನು ಒಂದು ಲಿಂಗವನ್ನು ನೀಡಿ ದಾರಿಯಲ್ಲಿ ಎಲ್ಲಿಯೂ ಸಹ ಕೆಳಗಿಡಬಾರದು ಎಂದು ಷರತ್ತು ವಿಧಿಸುತ್ತಾರೆ. ಆದರೆ ದೇವತೆಗಳ ಸಂಚಿನಿಂದ ರಾವಣನು ಬೈದ್ಯನಾಥನ ಬಳಿ ಲಿಂಗವನ್ನು ಕೆಳಗಿಡುತ್ತಾನೆ. ನಂತರ ಅದನ್ನು ಅಲುಗಾಡಿಸಲು ಸಾಧ್ಯವಾಗದೆ ಅದೇ ಸ್ಥಳದಲ್ಲಿ ಶಿವನು ನೆಲೆಸಿದ ಎಂದು ನಂಬಲಾಗಿದೆ. ದೇವಾಲಯದ ರಚನೆ. ಮುಖ್ಯ ದೇವಾಲಯದ ಜೊತೆಗೆ 21 ಇತರ ಸಣ್ಣ ದೇವಾಲಯಗಳಿವೆ. ಮುಖ್ಯ ದೇವಾಲಯದ ಗೋಪುರವು ಪಿರಮಿಡ್ ಆಕಾರದಲ್ಲಿದೆ. ವಿಶೇಷತೆ: ಇಲ್ಲಿನ ಲಿಂಗವನ್ನು ವೈದ್ಯನಾಥ ಎಂದು ಸಹ ಕರೆಯುತ್ತಾರೆ. ವೈದ್ಯನಾಥ ಎಂದರೆ ವೈದ್ಯರ ದೇವರು ಎಂದು ಕರೆಯಲಾಗುತ್ತದೆ. ಇಲ್ಲಿನ ದರ್ಶನ ಪಡೆಯುವುದರಿಂದ ಮಾನಸಿಕ ಶಾಂತಿ ಮತ್ತು ಸಾಂಸಾರಿಕ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಬಾಸುಕಿನಾಥ್ ಸಂಪರ್ಕ. ವೈದ್ಯನಾಥ್ ದರ್ಶನದ ನಂತರ ಬಾಸುಕಿನಾಥ್ ದೇವಾಲಯದ ದರ್ಶನ ಮಾಡುವುದು ಪರಿಪೂರ್ಣ ತೀರ್ಥಯಾತ್ರೆ ಎಂದು ಪರಿಗಣಿಸಲಾಗಿದೆ. ಪ್ರಮುಖ ಹಬ್ಬ: ಶ್ರಾವಣ ಮಾಸದಲ್ಲಿ ಶ್ರಾವಣಿ ಮೇಳ, ಕಾವಡಿ ಯಾತ್ರೆ, ಮಹಾಶಿವರಾತ್ರಿಯಲ್ಲಿ ವಿಶೇಷತೆ ಹೊಂದಿದೆ. ದರ್ಶನದ ಸಮಯ: ಬೆಳಿಗ್ಗೆ ಸಾಮಾನ್ಯವಾಗಿ 4 ರಿಂದ ರಾತ್ರಿ 9 ರವರೆಗೆ. ವಿಶೇಷ ದಿನಗಳಲ್ಲಿ ಬದಲಾಗಬಹುದು.